ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯಕ್ಕೆ ನಿಮಗೆ ಸ್ವಾಗತಿಸುತ್ತೇನೆ. ಈ ದಿನ ಕೂಡ ನಾವು ದೇವರು ಹೇಳಿಕೊಟ್ಟದಂಥ ಕೆಲವೊಂದು ವಾಕ್ಯಗಳನ್ನು ಕಲಿಯೋಣ. ಯಾಕೆಂದರೆ ದೇವರನ್ನು ಪ್ರೀತಿಸುವವರು ಆತನ ವಾಕ್ಯವನ್ನು ಪ್ರೀತಿಸ್ತಾರೆ. ಆತನ ವಾಕ್ಯವನ್ನು ಪ್ರೀತಿಸುವವರು ದೇವರನ್ನು ಪ್ರೀತಿಸುತ್ತಾರೆ. ಯಾಕೆಂದರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ನಾವು ವಾಕ್ಯವನ್ನು ಧ್ಯಾನಿಸುವ ಹಾಗೆ ವಾಕ್ಯವೇ ನಮಗೆ ಎಲ್ಲವೂ ಆಗಿದೆ ಪ್ರಿಯರೇ. ನಮಗೆ ದೇವರ ವಾಕ್ಯಗಳು ಏನೆಲ್ಲ ಹೇಳಿಕೊಡುತ್ತವೆ, ಈ ಲೋಕದಲ್ಲಿ ನಾವು ಜೀವಿಸಲು ಮತ್ತೆ ದೈವಿಕವಾಗಿ ನಾವು ಬದುಕಲು ದೇವರ ವಾಕ್ಯ ನಮಗೆ ಹೇಗೆ ಕಲಿಸಿಕೊಡುತ್ತದೆ ಎಂಬುದಾಗಿ ಈ ದಿನದ ವಾಕ್ಯವನ್ನ ಪ್ರಾರಂಭಿಸೋಣ. ಅಂದರೆ ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಾಪಿಸುವವರನ್ನು ಆಶೀರ್ವದಿಸಿರಿ. ಆಮೆನ್. ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದು ಮಾಡಿರಿ, ನಿಮ್ಮನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿರಿ. ಇದು ಮತ್ತಾಯದಲ್ಲಿ 4:44 ಹೀಗೆ ಹೇಳುತ್ತದೆ. ದೇವರು ತಾನೇ ಹೇಳಿಕೊಟ್ಟದಂತೆ ಈ ವಾಕ್ಯ ನಮ್ಮಲ್ಲಿ ನಿಜವಾದ ಕ್ರೈಸ್ತವತ್ವವನ್ನು ತೋರಿಸುತ್ತದೆ. ಪ್ರೀತಿ ಎಂದರೆ ಕೇವಲ ನಮಗೆ ಒಳ್ಳೆಯದನ್ನು ಮಾಡುವ ಪ್ರೀತಿಯಲ್ಲ, ನಮಗೆ ಕೆಟ್ಟದನ್ನು ಮಾಡುವವರಿಗೂ ನಾವು ಪ್ರೀತಿ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ. ಶಿಲುಬೆಯ ವಿಷಯ ಈ ಲೋಕದ ಜನರಿಗೆ ಹುಚ್ಚು ಮಾತಾಗಿರ್ಬೋದು, ನಮಗಾದರೂ ಅದು ಸತ್ಯ ಮಾತಾಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಅವರಿಗೆ ಯೇಸು ಕ್ರಿಸ್ತನ ಪ್ರೀತಿಯಿಂದ, ನಮ್ಮ ಶತ್ರುಗಳಿಂದ ನಾವು ಯೇಸು ಕ್ರಿಸ್ತನ ಪ್ರೀತಿಯಿಂದ ಅವರಿಗೆ ತೋರ್ಪಡಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಇದಕ್ಕೆ ಬೈಬಲಲ್ಲಿ ಒಂದೇ ಕಡೆ ಇದರ ಬಗ್ಗೆ ಹೇಳಲ್ಪಟ್ಟಿಲ್ಲ, ಸುಮಾರು ಕಡೆ ಹೇಳಲ್ಪಟ್ಟಿದೆ. ನೋಡಿ, ಇಲ್ಲಿ ರೋಮಪುರ 12:14 ಹೀಗೆ ಹೇಳುತ್ತದೆ, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಾಪಿಸದೆ ಆಶೀರ್ವದಿಸಿರಿ. ನೋಡಿ, ಏನು ಹೇಳಬಾರ್ದು. ದೇವರೇ, ಇವರು ನಮ್ಮ ವಿರೋಧವಾಗಿದ್ದರೆ ಯೇಸುವಿನ ನಾಮದಲ್ಲಿ ಇವರನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಅಷ್ಟೇ. ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ಇಲ್ಲಿ ಹೇಳುತ್ತೆ. ರೋಮ 12:17 ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಿದೆಯೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ನೋಡಿ, ನಾವು ಮೊದಲು ದೇವರ ವಾಕ್ಯವನ್ನು ಗ್ರಹಿಸಬೇಕಾಗುತ್ತದೆ. ಆ ಸಮಯದಲ್ಲಿ ಇಂಥ ವಾಕ್ಯಗಳು ನಮ್ಮನ್ನು ಕಲಿಸುತ್ತದೆ. ಯಾಕಂದರೆ ಅನೇಕ ಬಾರಿ ನಮಗೆ ಇರುವಂಥ ಶೋಧನೆ, ಈ ಲೋಕದಲ್ಲಿ ಇರುವಂಥ ಗಡಿಬಿಡಿಯಲ್ಲಿ ನಾವು ಯಾವ ವಿಷಯವನ್ನು ಮಾತನಾಡುತ್ತೇವೆ, ಯಾರು ನಮ್ಮ ವೈರಿ, ಯಾರು ನಮ್ಮ ಶತ್ರು, ಮತ್ತೆ ಯಾರು ನನ್ನ ಬಂಧು, ನಾನು ಯಾರಿಗೆ ಪ್ರೀತಿ ಮಾಡಬೇಕೆಂಬುದಾಗಿ ನಾವು ಅರಿಯದೆ ಇರಬಹುದು. ಆದರೆ ನಿಜವಾಗಿಯೂ ನಮ್ಮನ್ನು ಯಾರು ಶಾಪಿಸುತ್ತಾರೋ ಅವರಿಗೆ ನಾವು ಆಶೀರ್ವಾದ ಮಾಡಬೇಕು. ದೇವರ ವಾಕ್ಯ ಹೀಗೆ ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ, ಆರೋಗ್ಯ ಇರುವವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ. ಮ್ಯಾನ್, ಯಾರಿಗೆ ಆರೋಗ್ಯ ಇದೆಯಲ್ವಾ ಅವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ. ಆರೋಗ್ಯ ಯಾರಿಗೆ ಇಲ್ಲವೋ ಅವರಿಗೆ ಸ್ಪಷ್ಟವಾಗಿ ದೇವರ ವಾಕ್ಯ ಕೂಡ ಹೀಗೆ ಹೇಳುತ್ತೆ, ಅವರಿಗೆ ವೈದ್ಯನ ಅವಶ್ಯಕತೆ ಇದೆ. ಪ್ರಿಯರೇ, ಯಾರಿಗೆ ಪ್ರೀತಿ ಇದೆಯೋ ಅವರಿಗೆ ಪ್ರೀತಿಯ ಅವಶ್ಯಕತೆ ಇಲ್ಲ. ಯಾರಿಗೆ ದೇವರ ಜ್ಞಾನವಿಲ್ಲವೋ ಅವರಿಗೆ ಖಂಡಿತವಾಗಿಯೂ ಪ್ರೀತಿಯ ಅವಶ್ಯಕತೆ ಇದೆ. ಅವರಿಗೆ ಖಂಡಿತವಾಗಿಯೂ ದೇವರ ವಾಕ್ಯದ ಅವಶ್ಯಕತೆ ಇದೆ ಸ್ನೇಹಿತರೆ. ಆದ ಕಾರಣ ನಾವು ಯಾರು ನಮ್ಮನ್ನು ಹಿಂಸಿಸುತ್ತಾರೋ, ಯಾರು ನಮ್ಮನ್ನು ಕೆಟ್ಟದ್ದು ಬಯಸುತ್ತಾರೋ ಅವರನ್ನು ನಾವು ಆಶೀರ್ವದಿಸೋಣ. ದೇವರು ತಾನೇ ಆ ಆಶೀರ್ವಾದ ಕೂಡ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಆ ಆಶೀರ್ವಾದ ಅವನಿಗೆ ತೆರೆದುಕೊಳ್ಳುವ ಯೋಗ್ಯತೆ ಇದ್ದರೆ ಅವನಿಗೆ ಹೋಗುತ್ತದೆ, ಇಲ್ಲ ಆದರೆ ಇನ್ನು ರಿಟರ್ನ್ ನಮಗೆ ಬರುವಂಥದ್ದಾಗಿದೆ ಸ್ನೇಹಿತರೆ. ಆದರೆ ನಾವು ಆಶೀರ್ವಾದಿಸುವಾಗ ನಿನ್ನಲ್ಲಿ ಕ್ರಿಸ್ತನ ಬೆಳಕು ಇದೆ ಎಂಬುದಾಗಿ ಅರ್ಥವಾಗುತ್ತದೆ ಸ್ನೇಹಿತರೆ. ಅಷ್ಟೆಲ್ಲ ಲೂಕ 6:27-28 ಕೂಡ ಹೀಗೆ ಹೇಳುತ್ತದೆ, ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಾಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಮ್ಯಾನ್, ಯಾರು ತಾನೇ ಈ ರೀತಿಯಾಗಿ ನಮ್ಮನ್ನು ಕಲಿಸಿಕೊಡುತ್ತಾರೆ ಸ್ನೇಹಿತರೆ? ನಮ್ಮ ಬಳಿಯಲ್ಲಿ ಇರುವಂಥ ಸತ್ಯವೇದವು ನಮ್ಮನ್ನು ಕಲಿಸಿಕೊಡುತ್ತದೆ. ಇದೇ ರೀತಿಯಾಗಿ ನಾವು ಜೀವಿಸಬೇಕು. ನಾವು ಯಾರು ಎಂಬುದಾಗಿ ಲೋಕಕ್ಕೆ ತಿಳಿಯಪಡಿಸಬೇಕು. ಮೊದಲು ಇಂಥ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು. ಯಾವಾಗ ನಾವು ನಮ್ಮ ವೈರಿಗಳನ್ನು ಪ್ರೀತಿಸಲು ಪ್ರಾರಂಭ ಮಾಡುತ್ತೇವೋ
ವಾಕ್ಯಗಳು ನಮ್ಮ ಬದುಕಿನಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತದೆ. ಸ್ನೇಹಿತರೆ, ಈ ವಾಕ್ಯವು ನಮ್ಮನ್ನು ಆಶೀರ್ವಾದ ಮಾಡುವಂಥದ್ದು, ಕಲಿಸಿಕೊಡುವಂಥದ್ದಾಗಿರಲಿ. ಸಣ್ಣ ಪ್ರಾರ್ಥನೆಯಿಂದ ಈ ದಿನದ ವಾಗ್ದಾನವನ್ನು ಮುಗಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮಗೆ ವಂದಿಸುತ್ತೇನೆ. ಈ ಉದಯ ಕಾಲದಲ್ಲಿ ಅದ್ಭುತವಾದ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಓ ತಂದೆಯಾದ ದೇವರೇ, ನೀನು ಕೂಡ ಹೇಗೆ ಹೇಳಿದ್ಯಾ, ನಿನಗೆ ಎದುರಾಗಿ ಕಲ್ಪಿಸಿದ ಯಾವ ಆಯುಧವು ಜಯಿಸದು ಅಂತ ಹೇಳಿದ್ಯಪ್ಪ. ಹೌದು, ಅಷ್ಟೇ ಅಲ್ಲ, ಇಲ್ಲಿ ನೀನು ಹೇಳಿಕೊಟ್ಟ ಹಾಗೆ ನಿಮ್ಮ ವೈರಿಗಳನ್ನು ಪ್ರೀತಿಸಿ, ನಿಮ್ಮನ್ನು ಹಾಗೆ ಮಾಡುವವರಿಗೋಸ್ಕರ ಪ್ರಾರ್ಥಿಸಿರಿ, ಅವರನ್ನು ಶಾಪಿಸದೆ ಆಶೀರ್ವದಿಸಿರಿ ಎಂಬುದಾಗಿ ಹೇಳಿದ್ಯಪ್ಪ. ಅಂತ ಒಳ್ಳೆ ಹೃದಯ ನಮ್ಮಲ್ಲಿ ಅನುಗ್ರಹಿಸು. ನಾವು ಮನುಷ್ಯ ಮಾತ್ರದವರೇ ಅಪ್ಪ. ಹೌದಪ್ಪ, ಏನು ಮಾಡಬೇಕೆಂಬುದಾಗಿ ಅರಿಯದೇ ಇರಬಹುದು. ನಮ್ಮಲ್ಲಿ ನಿನ್ನ ವಾಕ್ಯ ಕಾರ್ಯ ಸಾಧಿಸಲಿ ಅಪ್ಪ. ನೀನು ತಾನೇ ನಡೆಸುವಂತನಾಗಿರುತ್ತೀಯ. ಕೇಳುವ ವಾಕ್ಯವನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸುವಪ್ಪ. ಅವರನ್ನು ಕೂಡ ಕಲಿಸು. ಅವರಲ್ಲಿ ಇರುವಂಥ ಕರ್ತನೆ ತಾರತಮ್ಯ ಇದ್ದರೂ ಕೂಡ ಯೇಸುವಿನ ನಾಮದಲ್ಲಿ ತೆರೆದು ಹಾಕು, ಆಶೀರ್ವದಿಸು, ಬಲಪಡಿಸು. ಸಕಲ ಮಹಿಮೆಯನ್ನು ಒಪ್ಪಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದೆ ಪರಲೋಕ ತಂದೆ. ಆಮೆನ್.